ಯಾಕಪ್ಪ ಈ ದರಿದ್ರ ಜೀವನ ಅಂತ ಯಾವತ್ತಾದ್ರೂ ನಿಮ್ಗೆ ಅನಿಸಿದ್ಯಾ? ಒಂದು ಸಲನಾದ್ರೂ ಅನಿಸಿರುತ್ತೆ. ಯಾರಿಗನ್ಸುತ್ತೋ ಬಿಡುತ್ತೋ ಅದೇನೋ ಗೊತ್ತಿಲ್ಲ, ಮಧ್ಯಮ ವರ್ಗದ ಜನರಿಗಂತೂ ಅನಿಸ್ತಾನೇ ಇರುತ್ತೆ. ಎತ್ತಕ್ಕಾಗಿ ಹೇಳಿ, ಆರಕ್ಕೇರದ ಮೂರ ಕಿಳಿಯದ ಮಧ್ಯಮ ವರ್ಗದ ಮಾನಕ್ಕೆ ಅಂಜುವ ಮಾನವರು. ಮನೆಯಲ್ಲಿ ಒಂದು ಕಡೆ ನೀರು ಸೋರ್ತಾ ಇದೆ ಅಂತ ಹೋಗಿ ಆ ಒಂದು ತೂತನ್ನು ಮುಚ್ಚಿದ್ರೆ ಇನ್ನೊಂದು ಕಡೆ ನೀರು ಸೋರೋದಕ್ಕೆ ಪ್ರಾರಂಭವಾಗುತ್ತೆ. ಹೋಗಿ ಆ ತೂತನ್ನು ಮುಚ್ಚಿದ್ರೆ ಇನ್ನೊಂದು ಕಡೆ ನೀರು ಸೋರೋದಕ್ಕೆ ಪ್ರಾರಂಭವಾಗುತ್ತೆ. ಹೋಗಿ ಆ ತೂತನ್ನು ಮುಚ್ಚಿದ್ರೆ ಮತ್ತೊಂದು ಕಡೆ ನೀರು ಸೋರೋದಕ್ಕೆ ಪ್ರಾರಂಭವಾಗುತ್ತೆ. ಸಂಪೂರ್ಣವಾಗಿ ಜೀವನ ಈ ತೂತುಗಳನ್ನು ಮುಚ್ಚೋದ್ರಲ್ಲೇ ಮಧ್ಯಮ ವರ್ಗದ ಜನರು ಕಳೆದು ಬಿಡುತ್ತಾರೆ. ಇನ್ನು ಈ ಮಧ್ಯಮ ವರ್ಗದಲ್ಲಿ ಹುಟ್ಟಿರುವಂತಹ ಹುಡುಗಿಯರ್ದು ಇನ್ನೂ ಒಂದು ರೀತಿಯಾದಂತಹ ಜೀವನದಲ್ಲಿ ಏನಾದರೂ ಸಾಧನೆಯನ್ನು ಮಾಡಬೇಕು, ಏನಾದರೂ ಮಾಡಬೇಕು ಅಂತ ತುಂಬ ಆಸೆಗಳು, ತುಂಬ ಕನಸುಗಳು. ಇಷ್ಟೆಲ್ಲ ಆಸೆಗಳು, ಇಷ್ಟೆಲ್ಲ ಕನಸುಗಳು ಇದ್ರೂ ಆ ತಿಂಗಳು ಬಂದಂತಹ ಸಂಬಳದಲ್ಲಿ ಈ ತಿಂಗಳನ್ನು ಏನಾದರೂ ಮಾಡಿಬಿಟ್ಟು ಕಳೆದು ಬಿಟ್ರೆ ಸಾಕಪ್ಪ ಅನ್ನುವಂಥದ್ದೇ ದೊಡ್ಡದಾದಂತಹ ಸಾಧನೆ ಆಗಿಬಿಟ್ಟಿರುತ್ತೆ. ಇನ್ನು ಮುಂದಿನ ತಿಂಗಳು ಇದೇ ರೀತಿಯಾದಂತಹ ಮತ್ತೊಂದು ಸಾಧನೆಯಾಗಿರುತ್ತೆ. ಇದೆಲ್ಲದರ ಮಧ್ಯದಲ್ಲಿ ಅವನು ಕಾರ್ ತೊಗೊಂಡ, ಅವ್ನು ಬೈಕ್ ತೊಗೊಂಡ, ಅವ್ನು ಫ್ಲ್ಯಾಟ್ ತೊಗೊಂಡ ಅಂತ ನಾವು ಆಸೆಯನ್ನು ಬಿದ್ದು ನಾವು ತೆಗೆದುಕೊಳ್ಬೇಕು ಅಂತ ಏನಾದರೂ ಅಪ್ಪಿ EMIನಲ್ಲಿ ಕಾರು, ಬೈಕು, ಫ್ಲ್ಯಾಟನ್ನು ತೆಗೆದುಕೊಂಡ್ಬಿಟ್ರೆ ಅವನು ಅವನ ಜೀವನ ಪರ್ಯಂತ ಈ EMIಗಳನ್ನ ಕಟ್ಟೋದ್ರಲ್ಲೇ ಮುಗಿದೋಗ್ಬಿಡುತ್ತೆ. ಇವರ ಮಧ್ಯದಲ್ಲಿ ಇನ್ನೂ ಒಂದು ರೀತಿಯಾದಂತಹ ವಿಚಿತ್ರವಾದಂತಹ ಜನಗಳು ಶಾರ್ಟ್ ರೂಟ್ನಲ್ಲಿ ದುಡ್ಡು ಮಾಡಬೇಕು ಅಂತ ಹೋಗ್ತಾರೆ. ಶಾರ್ಟ್ ರೂಟ್ನಲ್ಲಿ ದುಡ್ಡು ಮಾಡಬೇಕು ಅಂತ ಹೋಗಿ ಕೆಟ್ಟ ಅಭ್ಯಾಸಗಳನ್ನು ಕಲಿತು, ಕೆಟ್ಟ ಅಭ್ಯಾಸಗಳಿಗೆ ತೊಡಗಿಕೊಂಡು ಕೆಟ್ಟ ದಾರಿಗಳಲ್ಲಿ ಹೋಗಿ ತಮ್ಮ ಜೀವನವನ್ನು ಸಂಪೂರ್ಣವಾಗಿ ಹಾಳು ಮಾಡಿಕೊಳ್ತಾರೆ. ಈ ರೀತಿಯಾಗಿ EMI ತಗೊಂಡು, ಲೋನ್ ತೆಗೆದುಕೊಂಡು ಜೀವನವನ್ನು ಕೆಟ್ಟ ದಾರಿಯಲ್ಲಿ ತೆಗೆದುಕೊಂಡು ಹೋಗಿ ನಂತರ ಕೊನೆಗೆ ಸಂಪೂರ್ಣವಾಗಿ ಡಿಪ್ರೆಷನ್ಗೆ ಹೋಗಿ, ಅಂದರೆ ಮಾನಸಿಕ ಖಿನ್ನತೆಗೆ ಹೋಗಿ ತಮ್ಮ ಜೀವವನ್ನೇ ಕಳೆದುಕೊಂಡಂಥವರು ಈ ನಮ್ಮ ಸಮಾಜದಲ್ಲಿ ತುಂಬ ಜನರಿದ್ದಾರೆ. ಹೀಗಾಗಿ ನಮ್ಮ ಹಿರಿಯರು ಒಂದು ಮಾತನ್ನು ಹೇಳ್ತಾ ಇದ್ರು ಮೊದಲು, ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚು ಅಂತ ಅಂದ್ಬಿಟ್ಟು. ಅವರೆಲ್ಲ ಅನುಭವದಿಂದನೇ ಹೇಳಿರ್ತಾರೆ, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತಲೇ. ನಿಮಗೆ ಒಂದು ಮಾತನ್ನು ಹೇಳ್ತೀನಿ ಕೇಳಿ. ಶ್ರೀಮಂತಿಕೆಯಿಂದ ಕೂಡಿರುವಂತಹ ಒಂದು ಮನೆ ಇರುತ್ತೆ. ಆ ಶ್ರೀಮಂತಿಕೆಯಿಂದ ಕೂಡಿರುವಂತಹ ಮನೆಯಲ್ಲಿ ಒಂದು ಪುಟ್ಟದಾದಂಥ ಮಗು ಇರುತ್ತೆ. ತಂದೆ ತಾಯಂದಿರು ತುಂಬ ದುಡ್ಡು ಇರುವಂಥವರು. ತಂದೆ ತಾಯಂದಿರು ಏನು ಮಾಡ್ತಾ ಇರ್ತಾರೆ, ಆ ಮಗುಗೆ ತುಂಬ ಕಾಸ್ಟ್ಲಿ ಆಟ ಆಡೋದಕ್ಕೆ ಐಟಮ್ಗಳನ್ನ ಕೊಡಿಸ್ಬಿಟ್ಟು, ಅಂದರೆ ಆಟದ ಸಾಮಾನುಗಳನ್ನ ಕೊಡಿಸ್ಬಿಟ್ಟು ಅವರಿಬ್ಬರು ಹೊರಗಡೆ ಹೊರಟೋಗ್ಬಿಡ್ತಾರೆ ಆ ಮಗುನ ಮನೆಯಲ್ಲಿ ಬಿಟ್ಟು. ಆ ಮಗು ತುಂಬ ಕಾಸ್ಟ್ಲಿ ಐಟಮ್ಗಳನ್ನ ಇಟ್ಕೊಂಡು ತುಂಬ ಬೇಜಾರಿಂದ ಸುಮ್ಮನೆ ಅವುಗಳ ಜೊತೆ ಆಟ ಆಡೋನೋ ಬೇಡವಾ. ಆ ಮಗುಗೇನು ಗೊತ್ತಾಗುತ್ತೆ, ಇದು ಇಷ್ಟೊಂದು ಕಾಸ್ಟ್ಲಿ, ಇದು ಇಷ್ಟೊಂದು ದುಡ್ಡು ಕೊಟ್ಟು ತಂದಿರೋದು ಅಂತ ಅಂದ್ಬಿಟ್ಟು ಏನು ಗೊತ್ತಾಗೋದಿಲ್ಲ. ತುಂಬ ಬೇಜಾರಲ್ಲಿರುತ್ತೆ ಮಗು. ಅದೇ ಆ ಮನೆಯ ಎದುರುಗಡೆ ಮನೆಯನ್ನು ಕಾವಲನ್ನು ಕಾಯ್ತಿದ್ದಂತಹ ಸೆಕ್ಯೂರಿಟಿ ಏನಿರ್ತಾನೆ, ಆ ಸೆಕ್ಯೂರಿಟಿಗೆ ಒಂದು ಮಗು ಇರುತ್ತೆ. ಆ ಮಗು ಆ ರೋಡಲ್ಲಿ ಬಿದ್ದಿರುವಂತಹ ಒಂದು ಪ್ಲಾಸ್ಟಿಕ್ ಬಾಟಲನ್ನು ಇಟ್ಕೊಂಡು ಆ ಪ್ಲಾಸ್ಟಿಕ್ ಬಾಟಲ್ ಹಿಂಗೆ ಕುಟ್ಟುತ್ತಾ ಅದರಲ್ಲಿ ಸದ್ದು ಮಾಡಿಕೊಂಡು ತಂದೆ ತಾಯಂದಿರ ಜೊತೆ ತುಂಬ ಖುಷಿಯಿಂದ ಕಿಲ ಅಂತ ನಗಾಡ್ತಾ ತುಂಬ ಖುಷಿಯಾಗಿ ಆಟ ಆಡಿಕೊಂಡು ಇರುತ್ತೆ. ಹೀಗಾಗಿ ಹೇಳುವಂತಹದ್ದು, ನಮ್ಮಲ್ಲಿ ಏನಿದೆ ಅಷ್ಟರಲ್ಲೇ ನಾವು ಖುಷಿಯನ್ನು ಪಡ್ಕೊಳ್ಳೋಣ. ದಯವಿಟ್ಟು EMIಗಳ ಸವಾಸಕ್ಕೆ ಹೋಗಬೇಡಿ, ಸಾಲವನ್ನು ಮಾಡೋಕ್ಕೆ ಹೋಗಬೇಡಿ. ಅಲ್ಲಿ ಯಾರೋ ಒಂದು ಏನೋ ಮಾಡ್ತಾರೆ ಅಂತ ನೀವು ಅವರ ದಾರಿಯನ್ನು ತುಳಿದು ಕೊನೆಗೆ ಮಾನಸಿಕ ಖಿನ್ನತೆಗೆ ಹೋಗಿ ನಿಮ್ಮ ಜೀವನವನ್ನು ಹಾಳು ಮಾಡ್ಕೊಳ್ಬೇಡಿ ಅಂತ ಹೇಳ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀಕೃಷ್ಣ.